ಸದ್ಯಕ್ಕೆ ಜೆಟ್ ಕ್ರಾಶ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಏನೇನ್ ಅಪ್ಡೇಟ್ಸ್ ಇದೆ ಅಟ್ ದ ರೈಟ್ ಮೂಮೆಂಟ್, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಐಎಫ್ ಅಂದ್ರೆ ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟ ಫೈಟರ್ ಜೆಟ್ ಇದು. ಹಾಗೆ ಕೆಲವೇ ಗಂಟೆಗಳ ಹಿಂದೆ ನಡೆದಿರುವ ಕ್ರಾಶ್ ಯಾವ ಕಾರಣಕ್ಕಾಯ್ತು, ಇದು ಟ್ರೈನಿಂಗ್ ನಲ್ಲದ ಅಥವಾ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ದೋಷ ಆಯ್ತಾ, ಇದು ಇನ್ನೂ ಕೂಡ ಇದರ ಬಗ್ಗೆ ಖಚಿತವಾದ ಮಾಹಿತಿ ಐಎಫ್ ಕಡೆಯಿಂದಲೇ ಬರೋದು ಬಾಕಿ ಇದೆ. ಆದ್ರೆ ನಾವು ಆ ಸ್ಪಾಟ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಅಶ್ವಿನಿ, ನಾವು ನೋಡಬಹುದು ಬಹುತೇಕ ಛಿದ್ರವಾಗಿದೆ ಫೈಟರ್ ಜೆಟ್. ಡಬಲ್ ಇಂಜಿನ್ ಫೈಟರ್ ಜೆಟ್ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅದರಲ್ಲಿ ಇಬ್ಬರು ಪೈಲಟ್ಗಳು ಕೂಡ ಇದ್ರು ಅನ್ನೋ ಮಾಹಿತಿ ಇದೆ. ಅವರ ಕಂಡೀಷನ್ ಬಗ್ಗೆ ಕೂಡ ಇದೀಗ ಆತಂಕ ಇದೆ. ಕೆಲ ಮಾಧ್ಯಮಗಳಲ್ಲಿ ಸಾವು ಅಂತ ಹೇಳಿ ಸುದ್ದಿ ಬರ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಆದ್ರೆ ಆರ್ಮಿ ಸೋರ್ಸಸ್ ಇನ್ನೂ ಇದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನ ನೀಡಿಲ್ಲ. ಈಗ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ಸ್ಥಳೀಯ ಪೊಲೀಸರು ಹಾಗೆ ವಾಯುಪಡೆಯ ಅಫಿಷಿಯಲ್ಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ರಾಜಸ್ಥಾನದ ಚುರು ಅನ್ನೋ ಹಳ್ಳಿಗಾಡು ಪ್ರದೇಶ, ಅದು ಗ್ರಾಮಾಂತರ ಪ್ರದೇಶ, ಅಲ್ಲಿ ಪತನ ಆಗಿದೆ ಈ ಫೈಟರ್ ಜೆಟ್. ಹಾಗಾಗಿ ಅಲ್ಲಿನ ಆ ಪ್ರದೇಶಕ್ಕೆ ತಕ್ಷಣಕ್ಕೆ ಸ್ಥಳೀಯ ಪೊಲೀಸರು ಹಾಗೆ ವಾಯುಪಡೆಯ ಅಧಿಕಾರಿಗಳು ಯಾರೆಲ್ಲ ರಾಜಸ್ಥಾನದಲ್ಲಿ ಡೆಪ್ಯೂಟ್ ಇದ್ರು ಡ್ಯೂಟಿ ಮೇಲೆ, ಅವರೆಲ್ಲರೂ ಕೂಡ ಚುರು ಗ್ರಾಮಕ್ಕೆ ಇದೀಗ ದೌಡಾಯಿಸ್ತಾ ಇದ್ದಾರೆ. ಅವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ ನಂತರವೇ ನಿಖರವಾದ ಕಾರಣ ತಿಳಿದು ಬರೋ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಏನಾಯ್ತು, ಟ್ರೈನಿಂಗ್ ನಲ್ಲದ ಅಥವಾ ಯಾವ್ದಾದ್ರು ಆಪರೇಷನ್ ಮೇಲಿತ್ತ ಈ ಫೈಟರ್ ಜೆಟ್, ತಾಂತ್ರಿಕ ದೋಷದಿಂದ ಆಯ್ತಾ ಅಥವಾ ಕ್ರಾಶ್ ಆಯ್ತಾ, ಇದೆಲ್ಲವೂ ಕೂಡ ಸದ್ಯಕ್ಕೆ ಇನ್ನು ಪ್ರಶ್ನೆಯಾಗಿ ಉಳಿದಿದೆ ಅಶ್ವಿನಿ. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಹಾಗೆ ಕೆಲ ಗ್ರಾಮಸ್ಥರು ಹೀಗೊಂದು ಫೈಟರ್ ಜೆಟ್ ಪತನ ಆಗಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರೋದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಿರಬಹುದು. ಅಲ್ಲಿನ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡ ಆ ಪ್ರದೇಶದಲ್ಲಿದ್ದಾರೆ. ಹಾಗೆ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಪ್ರಯತ್ನ ಕೂಡ ಆಗ್ತಾ ಇದೆ. ಬಟ್ ಅವರ ಕಂಡೀಷನ್ ಬಗ್ಗೆ ಆತಂಕ ಇದ್ದೇ ಇದೆ. ಯಾಕಂದ್ರೆ ನಾನು ಶುರುವಲ್ಲೇ ಹೇಳಿದ ಹಾಗೆ ಈ ಫೈಟರ್ ಜೆಟ್ ನ ಕ್ರಾಶ್ ಆದ ನಂತರದ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. ಈ ಕಂಡೀಷನ್ ನಲ್ಲಿ ಪೈಲಟ್ ಗಳು ಸರ್ವೈವ್ ಆಗಿರ್ಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಹಾಗಾಗಿನೇ ಅವರ ಕಂಡೀಷನ್ ಬಗ್ಗೆ ಆತಂಕ ಇದ್ದೇ ಇದೆ. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮೇಲಷ್ಟೇ, ಆರ್ಮಿ ಸೋರ್ಸಸ್ ಇಂದ ಅಧಿಕೃತವಾದ ಮಾಹಿತಿಗಳು ಬಂದ ಮೇಲಷ್ಟೇ ಯಾವ ಕಾರಣಕ್ಕೆ ಹೀಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬರೋದು ಬಾಕಿ ಇದೆ ಅಶ್ವಿನಿ. ರೈಟ್ ಸ್ಮಿತಾ, ಅದರ ಜೊತೆಯಲ್ಲಿ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಅಂತಂದ್ರೆ ಕಾರಣಗಳಿನ್ನೂ ಕೂಡ ಗೊತ್ತಿಲ್ಲ ಆದ್ರೆ ಈ ಕ್ರಾಶ್ಗೂ ಮುನ್ನ ಅಂದ್ರೆ ಅಲ್ಲೇನಾದ್ರೂ ಟ್ರೈನಿಂಗ್ ನಡೀತಾ ಇತ್ತಾ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಜೊತೆಲಿ ಯಾವ ಕಂಪನಿಗೆ ಸೇರಿದಂತಹ ಯುದ್ಧ ವಿಮಾನಗಳು, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರೂ ಲಭ್ಯ ಆಗ್ತಾ ಇದೆಯಾ ರೈಟ್ ನೌ ಸ್ಮಿತಾ? ಸದ್ಯಕ್ಕೆ ಪೈಲಟ್ ಸಾವು ಅನ್ನೋದೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಶ್ವಿನಿ. ನಾವು ಅದನ್ನ ಸ್ಕ್ರೀನ್ ನಲ್ಲೂ ಕೂಡ ವೀಕ್ಷಕರು ಗಮನಿಸಬಹುದಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಕಂಡೀಷನ್ ಈ ಕ್ರಾಶ್ ಆದ ನಂತರದ ಆ ಫೈಟರ್ ಜೆಟ್ ನ ಅವಶೇಷಗಳನ್ನ ಗಮನಿಸಿದ್ರೇನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತುಂಬಾ ಡ್ಯಾಮೇಜ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗೆ ನೀವು ಕೇಳ್ತಾ ಇದ್ದ ಹಾಗೆ ಇದು ಟ್ರೈನಿಂಗ್ ನಿರತವಾಗಿದ್ದ ಫೈಟರ್ ಜೆಟ್ ಅಥವಾ ಯಾವ ಯುದ್ಧ ವಿಮಾನ, ಇದು ಯಾವ ಕಾರಣಕ್ಕಾಗಿ ಕ್ರಾಶ್ ಆಯಿತು, ಇದ್ರ ಬಗ್ಗೆ ಮಾಹಿತಿಗಳು ಇನ್ನೂ ಲಭ್ಯ ಆಗೋದು ಬಾಕಿ ಇದೆ. ಇನ್ನಷ್ಟೇ ಮಾಹಿತಿಗಳು ಇದ್ರ ಬಗ್ಗೆ ಲಭ್ಯ ಆಗಬೇಕಾಗಿದೆ. ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ, ತಲುಪುವವರಿದ್ದಾರೆ. ಪ್ರಾಥಮಿಕ ಪರಿಶೀಲನೆಯ ನಂತರದಲ್ಲಷ್ಟೇ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಬೀಳೋ ಸಾಧ್ಯತೆ ಇದೆ. ಆದ್ರೆ ಈ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಸ್ಥಾನದ ಚುರು ಆ ಗ್ರಾಮ, ಅಲ್ಲಿ ಈ ಫೈಟರ್ ಜೆಟ್ ಪತನ ಆಗಿರೋದು, ಅಲ್ಲಿಂದ ದೃಶ್ಯವನ್ನ ನಾವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ. ಸಹಜವಾಗಿ ಗ್ರಾಮಸ್ಥರಿಗೆ ಆತಂಕ ಏನಾಯ್ತು ಇದು ಅಂತ ಹೇಳಿ. ಹೀಗಾಗಿ ಆ ಜಾಗದಲ್ಲಿ ಅನೇಕ ಸ್ಥಳೀಯರು ಕೂಡ ಸುತ್ತಮುತ್ತಲು ಆ ಜಾಗದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸ್ಥಳೀಯ ಪೊಲೀಸರು ಹಾಗೆ ಸೇನಾಪಡೆಯ ಸಿಬ್ಬಂದಿ ಅಲ್ಲಿಗೆ ಹೋಗ್ತಿದ್ದಾರೆ. ಅಲ್ಲಿಂದ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ ಅಶ್ವಿನಿ. ಓಕೆ ರೈಟ್ ಸ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಾಯುಪಡೆಗೆ ಸೇರಿದಂತಹ ಯುದ್ಧ ವಿಮಾನ ಕ್ರಾಶ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಇನಿಷಿಯಲ್ ಆಗಿ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೇನು ಅಪ್ಡೇಟ್ ಸಿಗಬೇಕು, ಆದ್ರೆ ದೃಶ್ಯಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗಿದೆ. ಇದರಲ್ಲಿ ಪೈಲಟ್ ಬದುಕಿ ಉಳಿದಿರೋದು ಬಹುತೇಕ ಅನುಮಾನ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಏನ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇನ್ನೇನು ಮಾಹಿತಿಗಳು ಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಇಬ್ರು ಪೈಲಟ್ಸ್ ಕೂಡ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಸದ್ಯಕ್ಕೆ ಜೆಟ್ ಕ್ರಾಶ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಏನೇನ್ ಅಪ್ಡೇಟ್ಸ್ ಇದೆ ಅಟ್ ದ ರೈಟ್ ಮೂಮೆಂಟ್, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ?
ಐಎಫ್ ಅಂದ್ರೆ ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟ ಫೈಟರ್ ಜೆಟ್ ಇದು. ಹಾಗೆ ಕೆಲವೇ ಗಂಟೆಗಳ ಹಿಂದೆ ನಡೆದಿರುವ ಕ್ರಾಶ್ ಯಾವ ಕಾರಣಕ್ಕಾಯ್ತು, ಇದು ಟ್ರೈನಿಂಗ್ ನಲ್ಲದ ಅಥವಾ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ದೋಷ ಆಯ್ತಾ, ಇದು ಇನ್ನೂ ಕೂಡ ಇದರ ಬಗ್ಗೆ ಖಚಿತವಾದ ಮಾಹಿತಿ ಐಎಫ್ ಕಡೆಯಿಂದಲೇ ಬರೋದು ಬಾಕಿ ಇದೆ. ಆದ್ರೆ ನಾವು ಆ ಸ್ಪಾಟ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಅಶ್ವಿನಿ ನಾವು ನೋಡಬಹುದು, ಬಹುತೇಕ ಛಿದ್ರವಾಗಿದೆ ಈ ಫೈಟರ್ ಜೆಟ್. ಡಬಲ್ ಇಂಜಿನ್ ಫೈಟರ್ ಜೆಟ್ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅದರಲ್ಲಿ ಇಬ್ಬರು ಪೈಲಟ್ಗಳು ಕೂಡ ಇದ್ರು ಅನ್ನೋ ಮಾಹಿತಿ ಇದೆ. ಅವರ ಕಂಡೀಷನ್ ಬಗ್ಗೆ ಕೂಡ ಇದೀಗ ಆತಂಕ ಇದೆ. ಕೆಲ ಮಾಧ್ಯಮಗಳಲ್ಲಿ ಸಾವು ಅಂತ ಹೇಳಿ ಸುದ್ದಿ ಬರ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಆದ್ರೆ ಆರ್ಮಿ ಸೋರ್ಸಸ್ ಇನ್ನೂ ಇದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನ ನೀಡಿಲ್ಲ. ಈಗ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ಸ್ಥಳೀಯ ಪೊಲೀಸರು ಹಾಗೆ ವಾಯುಪಡೆಯ ಅಫಿಷಿಯಲ್ಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ರಾಜಸ್ಥಾನದ ಚುರು ಅನ್ನೋ ಹಳ್ಳಿಗಾಡು ಪ್ರದೇಶ, ಅದು ಗ್ರಾಮಾಂತರ ಪ್ರದೇಶ, ಅಲ್ಲಿ ಪತನ ಆಗಿದೆ ಈ ಫೈಟರ್ ಜೆಟ್. ಹಾಗಾಗಿ ಅಲ್ಲಿನ ಆ ಪ್ರದೇಶಕ್ಕೆ ತಕ್ಷಣಕ್ಕೆ ಸ್ಥಳೀಯ ಪೊಲೀಸರು ಹಾಗೆ ವಾಯುಪಡೆಯ ಅಧಿಕಾರಿಗಳು ಯಾರೆಲ್ಲ ರಾಜಸ್ಥಾನದಲ್ಲಿ ಡೆಪ್ಯೂಟ್ ಆದ್ರು ಡ್ಯೂಟಿ ಮೇಲೆ, ಅವರೆಲ್ಲರೂ ಕೂಡ ಚುರು ಗ್ರಾಮಕ್ಕೆ ಇದೀಗ ದೌಡಾಯಿಸ್ತಾ ಇದ್ದಾರೆ. ಅವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ ನಂತರವೇ ನಿಖರವಾದ ಕಾರಣ ತಿಳಿದು ಬರೋ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಏನಾಯ್ತು, ಟ್ರೈನಿಂಗ್ ನಲ್ಲದ ಅಥವಾ ಯಾವ್ದಾದ್ರು ಆಪರೇಷನ್ ಮೇಲಿತ್ತ ಈ ಫೈಟರ್ ಜೆಟ್, ತಾಂತ್ರಿಕ ದೋಷದಿಂದ ಆಯ್ತಾ ಅಥವಾ ಕ್ರಾಶ್ ಆಯ್ತಾ, ಇದೆಲ್ಲವೂ ಕೂಡ ಸದ್ಯಕ್ಕೆ ಇನ್ನು ಪ್ರಶ್ನೆಯಾಗಿ ಉಳಿದಿದೆ ಅಶ್ವಿನಿ. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಹಾಗೆ ಕೆಲ ಗ್ರಾಮಸ್ಥರು ಹೀಗೊಂದು ಫೈಟರ್ ಜೆಟ್ ಪತನ ಆಗಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರೋದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಿರಬಹುದು. ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆ ಪ್ರದೇಶದಲ್ಲಿದ್ದಾರೆ. ಹಾಗೆ ಏನು ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಪ್ರಯತ್ನ ಕೂಡ ಆಗ್ತಾ ಇದೆ. ಬಟ್ ಅವರ ಕಂಡೀಷನ್ ಬಗ್ಗೆ ಆತಂಕ ಇದ್ದೇ ಇದೆ. ಯಾಕಂದ್ರೆ ನಾನು ಶುರುವಲ್ಲೇ ಹೇಳಿದ ಹಾಗೆ ಈ ಫೈಟರ್ ಜೆಟ್ ನ ಕ್ರಾಶ್ ಆದ ನಂತರದ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. ಈ ಕಂಡೀಷನ್ ನಲ್ಲಿ ಪೈಲಟ್ ಗಳು ಸರ್ವೈವ್ ಆಗಿರ್ಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಹಾಗಾಗಿನೇ ಅವರ ಕಂಡೀಷನ್ ಬಗ್ಗೆ ಆತಂಕ ಇದ್ದೇ ಇದೆ. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮೇಲಷ್ಟೇ, ಆರ್ಮಿ ಸೋರ್ಸಸ್ ಇಂದ ಅಧಿಕೃತವಾದ ಮಾಹಿತಿಗಳು ಬಂದ ಮೇಲಷ್ಟೇ ಯಾವ ಕಾರಣಕ್ಕೆ ಹೀಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬರೋದು ಬಾಕಿ ಇದೆ ಅಶ್ವಿನಿ. ರೈಟ್ ಸ್ಮಿತಾ, ಅದರ ಜೊತೆಯಲ್ಲಿ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಅಂತಂದ್ರೆ ಕಾರಣಗಳಿನ್ನೂ ಕೂಡ ಗೊತ್ತಿಲ್ಲ ಅನ್ನೋನ್. ಆದ್ರೆ ಈ ಕ್ರಾಶ್ಗೂ ಮುನ್ನ ಅಂದ್ರೆ ಅಲ್ಲೇನಾದ್ರೂ ಟ್ರೈನಿಂಗ್ ನಡೀತಾ ಇತ್ತಾ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಜೊತೆಲಿ ಯಾವ ಕಂಪನಿಗೆ ಸೇರಿದಂತ ಯುದ್ಧ ವಿಮಾನಗಳು, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರೂ ಲಭ್ಯ ಆಗ್ತಾ ಇದೆಯಾ ರೈಟ್ ನೌ ಸ್ಮಿತಾ? ಸದ್ಯಕ್ಕೆ ಪೈಲಟ್ ಸಾವು ಅನ್ನೋದೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಶ್ವಿನಿ. ನಾವು ಅದನ್ನ ಸ್ಕ್ರೀನ್ ನಲ್ಲೂ ಕೂಡ ವೀಕ್ಷಕರು ಗಮನಿಸಬಹುದಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಕಂಡೀಷನ್ ಈ ಕ್ರಾಶ್ ಆದ ನಂತರದ ಆ ಫೈಟರ್ ಜೆಟ್ ನ ಅವಶೇಷಗಳನ್ನ ಗಮನಿಸಿದ್ರೇನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತುಂಬಾ ಡ್ಯಾಮೇಜ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗೆ ನೀವು ಕೇಳ್ತಾ ಇದ್ದ ಹಾಗೆ ಇದು ಟ್ರೈನಿಂಗ್ ನಿರತವಾಗಿದ್ದ ಫೈಟರ್ ಜೆಟ್ ಅಥವಾ ಯಾವ ಯುದ್ಧ ವಿಮಾನ, ಇದು ಯಾವ ಕಾರಣಕ್ಕಾಗಿ ಕ್ರಾಶ್ ಆಯಿತು, ಇದ್ರ ಬಗ್ಗೆ ಮಾಹಿತಿಗಳು ಇನ್ನೂ ಲಭ್ಯ ಆಗೋದು ಬಾಕಿ ಇದೆ. ಇನ್ನಷ್ಟೇ ಮಾಹಿತಿಗಳು ಇದ್ರ ಬಗ್ಗೆ ಲಭ್ಯ ಆಗಬೇಕಾಗಿದೆ. ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ, ತಲುಪುವವರಿದ್ದಾರೆ. ಪ್ರಾಥಮಿಕ ಪರಿಶೀಲನೆಯ ನಂತರದಲ್ಲಷ್ಟೇ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಬೀಳೋ ಸಾಧ್ಯತೆ ಇದೆ. ಆದ್ರೆ ಈ ಫೈಟರ್ ಜೆಟ್ ನಲ್ಲಿದ್ದ ಪೈಲಟ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಸ್ಥಾನದ ಚುರು ಆ ಗ್ರಾಮ, ಅಲ್ಲಿ ಈ ಫೈಟರ್ ಜೆಟ್ ಪತನ ಆಗಿರೋದು, ಅಲ್ಲಿಂದ ದೃಶ್ಯವನ್ನ ನಾವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ. ಸಹಜವಾಗಿ ಗ್ರಾಮಸ್ಥರಿಗೆ ಆತಂಕ ಏನಾಯ್ತು ಇದು ಅಂತ ಹೇಳಿ. ಹೀಗಾಗಿ ಆ ಜಾಗದಲ್ಲಿ ಅನೇಕ ಸ್ಥಳೀಯರು ಕೂಡ ಸುತ್ತಮುತ್ತಲು ಆ ಜಾಗದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸ್ಥಳೀಯ ಪೊಲೀಸರು ಹಾಗೆ ಸೇನಾಪಡೆಯ ಸಿಬ್ಬಂದಿ ಅಲ್ಲಿಗೆ ಹೋಗ್ತಿದ್ದಾರೆ. ಅಲ್ಲಿಂದ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ ಅಶ್ವಿನಿ. ಓಕೆ ರೈಟ್ ಸ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಾಯುಪಡೆಗೆ ಸೇರಿದಂತಹ ಯುದ್ಧ ವಿಮಾನ ಕ್ರಾಶ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಇನಿಷಿಯಲ್ ಆಗಿ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೇನು ಅಪ್ಡೇಟ್ ಸಿಗಬೇಕು, ಅದರ ದೃಶ್ಯಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗಿದೆ. ಇದರಲ್ಲಿ ಪೈಲಟ್ ಬದುಕಿ ಉಳಿದಿರೋದು ಬಹುತೇಕ ಅನುಮಾನ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಏನ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇನ್ನೇನು ಮಾಹಿತಿಗಳು ಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಇಬ್ರು ಪೈಲಟ್ಸ್ ಕೂಡ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು.